ಚಿಟಿಯಪ್ಪ ಡಾಕ್ಟ್ರೇ ನಮಸ್ಕಾರ. ನಾನು ಜನಜಾಗೃತಿಯಿಂದ ಸುಧೀರ್ ಮಾತಾಡೋದು. ಈ ದೇಶದ ಖ್ಯಾತ ಆನೆ ವೈದ್ಯರು ನಮ್ಮ ಒಂದು ಉಸ್ತುವಾರಿಯಲ್ಲಿ ಸುಮಾರು ಅಂತ ಹೇಳಿದ್ರೆ ನನಗ್ ಗೊತ್ತಿರೋ ಪ್ರಕಾರ ತಾವು ಏನು ಅರ್ಜುನನಿಂದ ಹಿಡಿದು ಅದಾದ ನಂತರ ಏನು ನಮ್ಮ ಇವತ್ತು ಏನು ಎಲ್ಲರ ಮನಮೆಚ್ಚಿನ ರಾಜ್ಯದ ಮನಮೆಚ್ಚಿದ ಆನೆ ಅಂತ ಹೇಳಿದ್ರೆ ಅದು ಅಭಿಮನ್ಯು. ಅದರ ಒಂದು ಟ್ರೀಟ್ಮೆಂಟ್ ಇಂದ ಹಿಡಿದು ಅದನ್ನು ತಯಾರಿ ಮಾಡಿದಂತವ್ರು ತಾವು. ಆ ನಂತರ ಬಲರಾಮನ್ನು ತಗೊಂಡು ಬಂದು ಯಶಸ್ವಿಯಾಗಿ ನಿಲ್ಸಿದವರು ತಾವು. ಈಗ ತಮ್ಮ ಒಂದು ಇದರಲ್ಲಿ ಅಂದ್ರೆ ತಾವು ಏನು ದುಬಾರೆ ಕ್ಯಾಂಪಿಗೆ ಪ್ರತಿ ಸಾರಿ ಈ ರೀತಿ ಆನೆಗಳನ್ನ ಭೇಟಿ ಕೊಡುವಂತ ಸಮಯದಲ್ಲೇನೆ 2 ಆನೆಗಳು ಬಂದಿದೆ. ಅದು ಇಲ್ಲಿ ಸ್ಥಳೀಯರು ಅಂತ ಹೇಳಿದ್ರೆ ಈ ಸಕಲೇಶಪುರ, ಹಾಸನ, ಬೇಲೂರು ಭಾಗದಲ್ಲಿ ಅದಕ್ಕೆ ಕರಡಿ ಅಂತಾರೆ, ಇನ್ನೊಂದು ಸೀಗೆ ಗುಡ್ಡ ಅಂತಾರೆ. ಕರಡಿ ಅನ್ನೋ ಆನೆನ 1 ವಾರದ ಹಿಂದೆ ಇಲಾಖೆ ಹಿಡಿಯುತ್ತೆ. ಸೀಗೆ ಗುಡ್ಡ ಅನ್ನೋ ಆನೆನ 2ನೇ ನಂಬರ್ ಆಗಿ 2 ದಿವಸದ ಹಿಂದೆ ಹಿಡಿತಾರೆ. ಇವೆರಡು ನಮ್ಮ ಉಸ್ತುವಾರಿಯಲ್ಲಿ ಬಂದಿದೆ. ಇದರಲ್ಲಿ ಮೊದಲೇನೆ ಆನೆ ಕರಡಿ ಹೇಗಿದೆ ಸರ್ ನೋಡೋದಕ್ಕೆ, ಅಥವಾ ನಿಮ್ಗೆ ಏನ್ ಅನಿಸ್ತು ಸರ್ ಅದು ನೋಡಿದಾಗ? ಅದೇನು ಹೆಲ್ದಿಯರ್ ಆಗಿದ್ದೇನೆ, ಹೇಗಿದೆ, ಅದ್ರ ವಯಸ್ಸಾಗಿದೆ ಸರ್ ಹೇಳ್ಬೋದು ಸರ್? ಅದೇ ಅದು ಒಂದು ಅಂದಾಜು 30-35 ಆ ಆಸ್ಪಾಸ್ನಲ್ಲಿ ಇದೆ ಅದರದ್ದು ವಯಸ್ಸು. ಇದೆ, ಹೆಲ್ದಿ ಆಗಿದೆ, ಆನೆಯಿಂದ ದಷ್ಟಪುಷ್ಟವಾಗಿದೆ, ಚೆನ್ನಾಗಿದೆ, ಏನು ಆರೋಗ್ಯವಾಗಿದೆ. ಹಾಗೆ ಹೇಳುವಾಗ ಏನು ತೊಂದರೆ ಇಲ್ಲ. ಕೊಂಡಿನ ತುದಿಯಲ್ಲಿ ಒಂದು ಸಣ್ಣ ಗಾಯ ಇದೆ ಅಷ್ಟೇ. ಗಾಯ ಅಲ್ಲ, ಅದು ಒಣಗಿದ ಗಾಯ. ಒಣಗಿದ ಗಾಯ ಇದೆ. ಮೋಸ್ಟ್ಲಿ ನನ್ನ ಅಂದಾಜಲ್ಲಿ ನೋಡಿದ್ರೆ ಈ ಸೋಲಾರ್ ಅಥವಾ ಇದಕ್ಕೋ ಯಾವ್ದಕ್ಕೋ ತಗಳಿ ಆಗಿದ್ದಿರ್ತದೆ ಅಂತ ಅನಿಸ್ತಾ ಉಂಟು. ಸೋಲಾರ್ಗೆಲ್ಲ ಕೈ ಹಾಕ್ತಾ ಸೊಂಡ್ಲು ಗೊತ್ತೇ ಇದು ಮಾಡಿದಿ ಸರ್. ಆಗ ಕೈ ಹಾಕುವಾಗ ಸೊಂಡ್ಲು ಟಿಪ್ ಇಂದ ಒಂದು 2 ಇಂಚು ಹಿಂದಿ ಭಾಗದಲ್ಲಿ ಒಂದು ಸಣ್ಣ ಗಾಯ ಇದೆ. ಅದು ಒಣಗಿದೆ ಗಾಯ ಅಲ್ಲ. ಹಾ ಸರ್. ಬಟ್ ಸಣ್ಣ ಗ್ಯಾಪ್ ಇದೆ, ಕೂಡ್ಕೊಂಡಿಲ್ಲ ಪೂರ್ತಿ. ಸಣ್ಣ ಗ್ಯಾಪ್ ಇದೆ, ಒಂದು ಅರ್ಧ ಇಂಚ್ ಅಷ್ಟು. ಹಾ ಸರ್. ಅದು ಬಿಟ್ರೆ ಇನ್ನು ಬೇರೆ ಇನ್ನು ಅಂತದೇ ಏನಿಲ್ಲ. ಬಟ್ ಇದರಲ್ಲಿ ಮತ್ತೆ ಗುಂಡು ಅಂತದ್ದು ಯಾವುದು ಈ ದೊಡ್ಡ ಈಗ ಒಂದ್ ಮಾದರಿ ದಪ್ಪದ ಗೋಲಿ ಗಿಲಿ ಎಲ್ಲ ಒಳಗೆ ನುಗ್ಗಿದ್ರೆ ಹೆಂಗಿದ್ರು ತೂತ ಇರ್ತದೆ. ಅದರಲ್ಲಿ ಇಷ್ಟು ಸಮಯ ಆಗಿದ್ರೆ ತೋರೋದು, ನಂತರ ಕೀವು ಆಗೋದು, ಅದು ಕೀವು ಕಟ್ಟೋದು, ಕೀವು ತೋರೋದು, ಇಂಥ ಯಾವುದು ಕಂಡು ಬಂದಿಲ್ಲ. ಅಂದ್ರೆ ಈಗ ಆನೆ ಪ್ರಿಯರು ಹೇಳೋ ಪ್ರಕಾರ ಗುಂಡಿನ ಸುಮಾರು ಗುಂಡು ಬಿದ್ರು ಮಾರ್ಕ್ ಇತ್ತು, ಅದು ಹಿಡಿಯೋತ್ತಿಗೆ ಅಂತ ಹೇಳ್ತಾ ಇದ್ರು ಆನೆ ಪ್ರಿಯರೆಲ್ಲ. ಮೈ ಮೇಲೆ ಇದೆ, ಹೊಟ್ಟೆ ಭಾಗದಲ್ಲಿ ಇದೆ. ಅದು ಈ ಚೆರೆ ಅಂತ ಹೇಳ್ತೀವಲ್ಲ ನಾವು, ಬಕ್ಸಾಡ್ಸು ಅಕ್ಕಿ ಕಾಳದಂಗೆ ಸಣ್ಣ ಇದು ಬಕ್ಸಾಡ್ಸು ಸ್ವಲ್ಪ ಚದರಿದಂಗೆ ಮೈ ಮೇಲೆ ಇದೆ. ಬೇರೆ ಚರ್ಮದ ಇದಕ್ಕೆ ಹೋಗಿರ್ತದೆ, ಏನು ಅಂತ ಇದಾಗುದಿಲ್ಲ. ಈಗ ಈಗ ಇರುವ ಅಭಿಮನ್ಯುದು ಮೇಯರು ಒಳಗಡೆ ಇದೆ, ಹೇಳಿದೆ ಅಲ್ಲ, ಅಲ್ಲಿ ಜಮೀನಿಗೆ ಹೋಗಿ ಹೊಡೆದ್ರು ಅಂತ. ಏನೋ ಅದನ್ನ ನಾವು ತೆಗೆದು ಇದು ಮಾಡಿ ಅದಕ್ಕೆ ಗಾಯ ಮಾಡೋದಕ್ಕಿಂತ ಅದನ್ನ ಹಾಗೆ ಬಿಟ್ಬಿಡೋದು. ಅದು ಏಸೆಪ್ಟಿಕ್. ಈಗ ನಾವು ಗನ್ಶಾಟ್ ಉಂಡಿಗೆಲ್ಲ ಏಸೆಪ್ಟಿಕ್ ಉಂಡ್ ಅಂತ ಹೇಳ್ತೀವಿ. ಅದರದನ್ನೇ ದೊಡ್ಡ ಈ ಗೋಲಿ ಹಾಕಿ ಹೊಡೆದಾಗ ತೂತ ದೊಡ್ಡದಾಗಿರ್ತದೆ. ಆಗ ಅಲ್ಲಿ ಕೀವು ಆಗ್ತದೆ, ಅದು ಸ್ವಲ್ಪ ಒಳಗೆ ಹೋಗ್ತದೆ, ಅದು ಕೀವು ಆಗಿ ಇದಾಗಿ ಗಾಯ ಸ್ವಲ್ಪ ದೊಡ್ಡದಾಗ್ತಾ ಬರ್ತದೆ. ಇದೇನಲ್ಲ, ಇದು ಪೆನಿಟ್ರೇಟ್ ಆಗಿ ಒಳಗೆ ನುಗ್ಗಿದಾಗೆ ಚರ್ಮ ಹಂಗೆ ಕ್ಲೋಸ್ ಆಗ್ಬಿಡುತ್ತೆ. ಯಾವುದು ನಮ್ಮ ಲಿಫ್ಟ್ ಡೋರ್ ಹಂಗೆ ಮನುಷ್ಯ ನುಗ್ಗಿ ಬಟನ್ ಪ್ರೆಸ್ ಮಾಡಿದಂಗೆ ಲಿಫ್ಟ್ ಡೋರ್ ಕ್ಲೋಸ್ ಆಗ್ತದಲ್ಲ, ಹಂಗೆ ಚರೆ ನುಗ್ಗಿದಂಗೆ ಅಲ್ಲಿ ಚರ್ಮ ಹೊರಗಡೆ ಸೀಲ್ ಆದಂಗೆ ಸೇರ್ಬಿಟ್ಟು. ಈ ನೀವು ಸರ್ ಈಗ ನೀವು ಕರಡಿನ ನೋಡಿದ್ರಲ್ಲ, ನಿಮ್ಗೆ ಕರಡಿ ದಂತ ತುಂಬಾ ಚಿಕ್ಕದಾಗಿದೆ ಅಲ್ಲ ಸರ್? ಅದು ದಂತ ಚಿಕ್ಕದಾಗಿದೆ. ಅಲ್ಲಿ ಊರಿನವ್ರದ್ದು ಅಭಿಪ್ರಾಯ ಪ್ರಕಾರ ಇನ್ನು ಇಂಥ ಚಿಕ್ಕ ಕೋಡುದೇನು ಇಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. 1-2 ಇದೇನೋ ಇರಬಹುದು ಅಷ್ಟೇ, ಇನ್ನು ಬಾಕಿ ಎಲ್ಲ ದೊಡ್ಡ ಕೋಡು ಅಂತ. ಇದು ಗೊತ್ತಿಲ್ಲ, ನೋಡ್ಬೇಕು ಇನ್ನು ಮುಂದೆ. ಅಲ್ಲ, ಈ ಹಾಸನ, ಸಕಲೇಶಪುರ, ಬೇಲೂರು ಭಾಗದಲ್ಲಿ ಅಷ್ಟೇ ಚಿಕ್ಕದಂತದ ಆನೆಗಳು ಇರ್ತಾವ ಅಥವಾ ಎಲ್ಲಾ ಕಡೆನೂ ಇರ್ತಾವ ಸರ್ ಈ ತರ ತಳಿ? ಇರ್ತದೆ. ಇದು ತಳಿ ಅಂತ ಈಗ ಹೇಳಕ್, ಇದಕ್ಕೊಂದು ತಳಿ ಅಂತ ಹೆಸರು ಕಟ್ಲಿಕ್ಕೆ ಆಗುದಿಲ್ಲ. ಎಲ್ಲ ಒಂದೇ ಜಾತಿಗೆ ಎಲಿಫಸ್ ಮ್ಯಾಕ್ಸಿಮಸ್ ಅಂತ ಒಂದೇ ಜಾತಿಗೆ ಸೇರಿದಂತ ಸಮೂಹ ಇರೋದೇ ಎಲಿಫೆಂಟ್. ಇದರಲ್ಲಿ ಎಲಿಫಸ್ ಮ್ಯಾಕ್ಸಿಮಸ್ ನಮ್ದು ಇಂಡಿಯನ್ ಎಲಿಫೆಂಟ್ಸ್ ಇದು ಆಫ್ರಿಕನ್ಸ್, ಆಫ್ರಿಕನ್ಸ್ ಅಂತ ಹೇಳಿ ಆಫ್ರಿಕನ್ ಎಲಿಫೆಂಟ್. ಇದು 2 ಜಾತಿಯ ಆನೆಗಳೇ ಇರೋದು, ಇನ್ನು ಬೇರೆ ಜಾತಿಯ ಆನೆಗಳಿಲ್ಲ. 2 ವಿಭಾಗ ಅಷ್ಟೇ. ನಮ್ಮ ಸಬ್ ಕಾಂಟಿನೆಂಟ್, ಏಷ್ಯನ್ ಸಬ್ ಕಾಂಟಿನೆಂಟ್ ಅಲ್ಲಿ ಶ್ರೀಲಂಕಾ ಆಗಲಿ, ಭಾರತ ಆಗಲಿ, ಮಲೇಷಿಯಾ ಈ ಕಡೆ ಎಲ್ಲಿ ಅಸ್ಸಾಂ ನಮ್ಮ ರಾಷ್ಟ್ರದಲ್ಲಿ ಏಷ್ಯನ್ ಎಲಿಫೆಂಟ್ಸ್, ಆಫ್ರಿಕನ್ ಎಲಿಫೆಂಟ್ಸ್ ಅಂತ ಮಾತ್ರ 2 ಪಂಗಡನೇ ಇರೋದು.
ಇಡೀ ಜಗತ್ತಲ್ಲೇ ಇಡೀ ಜಗತ್ತಿನಲ್ಲೇ ಎರಡೇ ಇರುವುದು. ಅದು ಆಫ್ರಿಕನ್ ಆನೆಗಳನ್ನ ಲಕ್ಸೋಡೆಂಟಾ ಆಫ್ರಿಕನ್ಸ್ ಅಂತ ಕರೀತಾರೆ. ಅದ್ರದ್ದು ಈಗ ಸೈಕಲ್ ಇದು ಹೇಳ್ತೀವಲ್ಲ ನಾವು, ಜೆನೆಟಿಕ್ ನೇಮ್. ನಮ್ದು ಎಲಿಫಸ್ ಮ್ಯಾಕ್ಸಿಮಸ್ ಅಂತ ಇಂಡಿಯನ್ ಎಲಿಫೆಂಟ್, ಅಥವಾ ಇದು ನಮ್ದು ಏಸಿಯಾಟಿಕ್ ಎಲಿಫೆಂಟ್. ಆಫ್ರಿಕನ್ ಎಲಿಫೆಂಟ್ಸ್ ನಮ್ಗಿಂತ ದೊಡ್ಡದು ಹೈಟ್ ಮತ್ತೆ ಸ್ಟ್ರಾಂಗ್ ಆಗಿರ್ತಾವ ಸರ್? ಆಫ್ರಿಕನ್ ಎಲಿಫೆಂಟ್ಸ್ ನಮ್ಮ ಆನೆಗಳಿಗಿಂತ ಜನರಲಿ ಅಂತ ಸೈಜ್ ನಮ್ಮಲ್ಲಿ ಇದೆ, ಬಟ್ ಕಡಿಮೆ. ಬಟ್ ಆಫ್ರಿಕಾದಲ್ಲಿ ಹೆಣ್ಣಾನೆಗಳಿಗೂ ದಂತ ಇರ್ತದೆ, ದಂತ ಇಲ್ಲದ ಹೆಣ್ಣಾನೆನೂ ಇರ್ತದೆ. ದಂತ ಇರುವ ಹೆಣ್ಣನಿಗೂ ದಂತ ಇರ್ತದೆ, ದಂತನು ದೊಡ್ಡದಾಗಿರ್ತದೆ. ಅದೇ ಇದು ನಮ್ಮಲ್ಲಿ ಹೆಣ್ಣಾನೆಗಳಿಗೆ ದಂತ ಇರೋದಿಲ್ಲ. ಬಿಟ್ರೆ ಇನ್ನು ಗಂಡಾನೆಗಳಿಗೆ ದಂತ ಇರೋದು ನಮ್ಮಲ್ಲಿ. ಮಕನನು ಗಂಡಾನೆ, ಅದಕ್ಕೆ ಮಕನ ಹೆಸರಿಟ್ಟಿದ್ದು ಅಂತ ಹೇಳಿದ್ರೆ ಗಂಡ ಇದು ದಂತವಿಲ್ಲದ ಆನೆ, ಟಸ್ಕ್ಲೆಸ್. ಒಂದು ದೇವರ ಸೃಷ್ಟಿಯಲ್ಲಿ ಈಗ ನಾವು ಗಂಡು ಅಂತ ಆದಾಗ ಏನು ಪ್ರಾಮಿನೆಂಟ್ ಬೇಕೋ ಅದನ್ನ ಪ್ರಾಮಿನೆಂಟ್ ಬೆಳೆಸಿರ್ತದೆ. ಚುಣುಕು ಮೊದಲು ಹಿಡಿದಂತ ನಂಬರ್ 1 ಆನೆ ನಿಮ್ಮ ಸುರ್ಪದಿಯಲ್ಲಿ ಬಂದಾಗ ಸರ್, ಅದರ ದಿನಚರಿ ಹೇಗಿದೆ? ಬೆಳಗ್ಗೆ ಬಂದ ದಿವಸನೇ ಊಟ ಎಲ್ಲ ಶುರು ಮಾಡ್ತಾ ಸರ್, ಹೇಗೆ? ಒಂದು ಮಧ್ಯಾಹ್ನವರೆಗೆಲ್ಲ ಒಂದ್ ಸ್ವಲ್ಪ ಇದು ಮಾಡಿದ್ದು, ಒಂದು 10-11 ಗಂಟೆ ಹೊತ್ತಿಗೆ ಎಲ್ಲ ಎರಡನೇನು ಊಟ ತಿಂಡಿ ಎಲ್ಲ ತಗೊಳ್ಳಿ ಸರ್. ಏನ್ ತಿಂತಾವೆ? ಯಾಕಂದ್ರೆ ಅದು ಕಾಡಲ್ಲಿ ಇದ್ದಾಗ ಬರೀ ಕಾಡಿನ ಇದು ತಿಂದಿರ್ತಾವೆ, ಸೊಪ್ಪು. ನಾವು ಈಗ ಅದನ್ನೇ ಕೊಡ್ತಿದೀವಿ, ಭತ್ತ ಹುಲ್ಲು ಕೊಡ್ತಿದೀವಿ, ಭತ್ತ ಹುಲ್ಲು ಎಲ್ಲ ಕೊಡ್ತಿದೀವಿ, ತಗೊಳ್ತಾ ಇದೆ. ಸೊಪ್ಪು ಕೊಡ್ತಾ ಇದೀವಿ, ಹಸಿರು ಸೊಪ್ಪು ತಗೊಳ್ತಾ ಇದೆ. ಯಾಕಂದ್ರೆ ಈಗ ಕೊಡೋದು ಸರ್ಕಾರಿ ರೇಷನ್ ಅಲ್ಲ ಸರ್, ಹೀಗ ಕೇಳಿದ್ ನಾನು. ಸರ್ಕಾರಿ ರೇಷನ್ ಅಂತ ಹೇಳಿದ್ರು ನಾವು ಈಗ ಆನೆಗೆ ಸ್ವಲ್ಪ ಹೋಲಿಕೆ ಆಗೋದೇ ಕೊಡ್ಬೇಕಲ್ಲ ಸರ್ಕಾರಿ ರೇಷನ್ ಸಮೇತ. ಫಸ್ಟಿಗೆ ಸ್ಟಾರ್ಟಿಂಗ್ ಅಲ್ಲೇ ಇನ್ನು ಬೇರೆ ಅದು ಎಲ್ಲಾ ಸಿಕ್ಕಿದ್ನೆಲ್ಲ ತಿನ್ನುವಂತ ಪ್ರಾಣಿ ಅಲ್ಲ ಆನೆ, ಇದ್ರಂಗೆ. ಬಟ್ ಅದು ಇವನ್ ಮರಗಿಡ ಆದ್ರೂ ಸರಿ, ಎಲ್ಲಾ ಜಾತಿದ ಮರನ ಮುಟ್ಟೋದಿಲ್ಲ. ಇಡೀ ಕಾಡಲ್ಲಿ ಇರೋದ್ರಲ್ಲಿ ಬಿದಿರು, ರೀಡ್ಸ್, ನಮ್ಮಲ್ಲಿ ವಾಟೆ ಅಂತೆಲ್ಲ ಹೇಳ್ತೀವಲ್ಲ, ಅದು ಇನ್ನು ಫೈಕಸ್, ಇದು ನಮ್ಮ ಆಲ, ಅರಳಿ, ಹಲ್ಸು, ಇಂಥದ್ದೇ ಸೆಲೆಕ್ಟೆಡ್ ಪೂರ್ತಿ ಎಲ್ಲ. ಇನ್ನು ನಮ್ಮ ಬೀಟಿ, ಒನ್ನೆ, ನಂದಿ ಇಂಥದನ್ನೆಲ್ಲ ಏನು ಮಾಡೋದಿಲ್ಲ. ತ್ಯಾಗದಲ್ಲಿ ಅಷ್ಟೇ ಸ್ವಲ್ಪ ಏನು ಬೇರೆ ಗತಿಯಿಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಅದರದ್ದು ಚಕ್ಕೆ, ಬಾರ್ಕ್, ತೊಗಟೆನ್ನ ದಂತ ಇರುವಂತ ತಿಂತದೆ. ದಂತ ಇಲ್ಲದಕ್ಕೆ ಅದೇನು ಮಾಡ್ಲಿಕ್ಕೆ ಆಗುದಿಲ್ಲ. ತೆಂಗಿನಕಾಯಿ ಹಾಕ್ತಿವಿ, ಬೆಲ್ಲ ಚೂರೆಲ್ಲ ಒಂದೊಂದಕ್ಕೆ ಒಂದೊಂದು ಕುಸುರೆ ಅಂತ ಮಾಡಿ ಕೊಡ್ತೀವಿ. ಅದು ತಿಂದಂಗೆ ಒಂದೇ ಸತಿ ಗುಡ್ಡೆ ಹಾಕಿದ್ರೆ ಅವು ತಲೆ ಆಡುತ್ತದೆ, ಸಾಕೋದು ಮಾಡೋದು ಅಂತ. ಅದಕ್ಕೆ ಒಂದೊಂದೇ ಕೊಡ್ತೀವಿ. ಅದನ್ನ ಒಂದೊಂದನ್ನ ಅದು ತಿಂದಂಗೆ ಸ್ವಲ್ಪ ತಾದ್ಮೇಲೆ ಇನ್ನೊಂದು ಕೊಡ್ತೀವಿ. ಬಟ್ ಕೊಳ್ಳೋದು ಬಹಳ ಕಷ್ಟ ಇತ್ತು ಮೊದಲು ಆನೆಗಳು. ಸ್ವಲ್ಪ ತೆಗೆದದ್ನ ಒಗೆಯೋದು, ಅದನ್ನ ಬೀಸಾಕಿ ಚೆಲ್ಲೋದು, ಮಾಡೋದು. ಬಟ್ ಇವೆರಡು ಆರಾಮಲ್ಲಿ ಸ್ವೀಕರಿಸ್ಕೊಂಡು ತಿಂತಾ ಇದೆ. ಎರಡನೇ ಆನೆ ಏನಿದೆ ಅಲ್ಲ, ಈ ಆನೆ ಆ ಭಾಗದಲ್ಲಿ ಒಳ್ಳೆ ಒಂದು ದಂತ ಇರುವಂತ ಆನೆ, ದಂತದಿಂದಾನೇ ಎಲ್ಲರನ್ನು ಹೆದರ್ಸ್ತಿತ್ತಂತೆ. ದಸರಾಗಿ ಇದನ್ನ ಬಳಸಬಹುದು. ಮೊದಲು ಹಿಡಿದಂತ ಆನೆಗೆ ದಂತ ಇರ್ಲಿಲ್ಲ ಅಂತ ಹೇಳ್ತಾ ಇತ್ತು. ದಂತ ಇರ್ಲಿಲ್ಲ, ಇದೆ ದಂತ ಚಿಕ್ಕದು. ದಂತ ಚಿಕ್ಕದಾದ್ರೂ ಏನು ಇದಿಲ್ಲ, ಚೆನ್ನಾಗಿ ಪಳಗಿದ್ರೆ. ಈಗ ಗಜೇಂದ್ರ ಅಂತೇಳಿ ಮೊದ್ಲು ಆನೆ ಇತ್ತು, ಅದು ದಂತ ಇದಕ್ಕಿಂತ ದಪ್ಪ ಇತ್ತು, ಆದ್ರೆ ಸ್ವಲ್ಪ ಉದ್ದ ಇತ್ತು, ಪಟ್ಟದ ಆನೆಯಾಗಿ ಕೆಲಸ ಮಾಡ್ತಿತ್ತು. ಇದಾಗಿ ಒಂದಲ್ಲ ಒಂದು ಉಪಯೋಗಕ್ಕೆ ಬರ್ತದೆ, ಅದು ರೀತಿಯಲ್ಲಿ ಉಪಯೋಗಿಸಬಹುದು. ಬರೀ ಅಂಬಾರಿ ಬರೋದು ಒಂದೇ ಆಗ್ಬೇಕು ಅಂತಲ್ಲ. ಇದು ಸಣ್ಣದು, ಇನ್ನೊಂದಿಗೆ ಜನ ಪಳಗಿಸಿ ತೆಗೆದರೆ ಇನ್ನು ಬಾಕಿ ಇರೋ ವಯಸ್ಸಾಕೊಂಡು ಬಂದಂಗೆ ಇವನ್ನ ಹಾಕ್ಬಹುದು, ಏನಂತ ಅಡ್ಡಿ ಇಲ್ಲ. ಸರ್, ಈಗ ಇವರು ಈ ಎರಡನೇ ಈಗ ಆನೆ ಬಂತಲ್ಲ ಸರ್, ಅದ್ರದ್ದು ಊಟ ನಿದ್ದೆ ಎಲ್ಲ ಚೆನ್ನಾಗಿದೆ ಸರ್ ಅಲ್ಲಿ? ಬದ್ದಲಿನೇ ಮಲಗ್ತಾ ಇದೆ, ಆರಾಮಲ್ಲಿ ಮಲಗ್ತಾ ಇದೆ, ಊಟ ತಗೊಳ್ತಾ ಇದೆ, ನೀರು ತಗೊಳ್ತಾ ಇದೆ. ಒಂದು ಸಣ್ಣ ಪುಟ್ಟ ಚೇಷ್ಟೆ ಆಟ ಇರ್ತದೆ, ಯಾರಾದ್ರಿಂದ ಹತ್ರ ಹೋದಾಗ ಸುಂಡ್ಲು ಹಾಕೋದು, ಇದು ಮಾಡೋದು. ಅದೊಂದ್ 2-3 ದಿವಸ ಆದ್ಮೇಲೆ ಅದು ಕ್ರಮೇಣ ಕಡಿಮೆ ಆಗ್ತದೆ. ಬಟ್ ಆದ್ರೆ ಮಲ್ಕೊಂಡು ಆರಾಮಲ್ಲಿ ನಿದ್ರೆ ಹೊಡಿತದೆ. ಸೊ ಇದು ಅಂದ್ರೆ ನಿಮ್ಮ ಪ್ರಕಾರ ಸರ್, ಇದು ಅಂದ್ರೆ ಈ ಆನೆ ಏನು ಎರಡನೇದು ಸೀಗೆ ಗುಡ್ಡ ಇದೆ, ಇದು ಮುಂದೊಂದು ಒಳ್ಳೆ ಬಲಿಷ್ಠ ಆನೆ ಆಗ್ಬೋದಂತೀರಾ ಸರ್? ಅದೇ ಬೆಳವಣಿಗೆಯಲ್ಲಿ ಇನ್ನು ಚೆನ್ನಾಗಿ ಮುಂದಕ್ಕೆ ಮೇವು ಆಹಾರ ಎಲ್ಲ ಚೆನ್ನಾಗಿ ಕೊಟ್ಕೊಂಡು ಬಂದ್ರೆ ಒಳ್ಳೆ ಆನೆ ಆಗ್ಬೋದು. ಎಷ್ಟು ದಿವಸ ಇಡ್ತೀರಾ ಸರ್ ಇದನ್ನ? ಅದು ಒಂದು ಹೇಳಿದಲ್ಲ, ಅದೊಂದು ಕಲೆ. ಇದೊಂದು ಕಲೆ ಪ್ಲಸ್ ನಮ್ದು ಒಂದು ಸ್ವಲ್ಪ ಸೂಪರ್ವಿಷನ್ ಸ್ಟ್ರಾಂಗ್ ಇರಬೇಕು ಇದರಲ್ಲಿ. ಸೊ ಅದಕ್ಕೆ ನಾವು ಅವರಿಗೆ ಡೈಲಿ ನಿಗಾ ಇಟ್ಟು ಅವರಿಗೆ ಈ ರೀತಿ ಆಗ್ಬೇಕು, ಇವತ್ತು ಈ ರೀತಿ ಆಗ್ಬೇಕು, ಇವತ್ತು ಈ ರೀತಿ ಆಗ್ಬೇಕು ಅಂತ ಹೇಳಿ ಈಗ ಆಲ್ರೆಡಿ ಕಳೆದ ಇದರಲ್ಲಿ ಈಗ ಹಿಡಿದ ಆನೆಗಳೆಲ್ಲ ಅಲ್ಲಿ ತಂದು ಈಗ ಜನರಿಗೆ ಟೂರಿಸ್ಟ್ಗಳಿಗೆ ನೋಡಲಿಕ್ಕೆ ಅಲ್ಲಿ ನಿಲ್ಲಿಸ್ತೀವಲ್ಲ. ಇವರಿಗೂ ಇವತ್ತು ಹೇಳಿ ಬಂದಿದ್ದೇನೆ, ಹೆಚ್ಚಂದ್ರೆ 1 ತಿಂಗಳು 1.5 ತಿಂಗಳು ನೆಟ್ಟಿಗೆ ಹೊರಗೆ ಬಿಚ್ಚಿ ಬಿಟ್ಟು ಬಿಡ್ತೀನಿ ನಾನು. ನೀವು ಓಡಾಡ್ಬೇಕು, ಇನ್ನು ಹಂಗೆ ಮಾಡ್ತೀನಿ ಅಂತ. ಕಾನ್ಸ್ಟೆಂಟ್ ಅಟೆನ್ಷನ್, ಅಲ್ಲಿಂದ ಅದರ ಮೇರ ಇದು ಮಾಡೋದು, ಅಲ್ಲಿಂದ ತೊಡೆ ತಟ್ಟೋದು, ಬಾಲ ಮುಟ್ಟೋದು, ಇದು ಮಾಡೋದು, ಇದೆಲ್ಲ ಅದರದೊಂದು ಪ್ರಕ್ರಿಯೆ ಇದೆ.
ಆ ಪ್ರಕ್ರಿಯೆ ಪ್ರಕಾರ ಅವರು ಮಾಡಬೇಕು. ಮಾಡಿ ತೆಗಿಬಹುದು. 1.5 ತಿಂಗಳು, ಮ್ಯಾಕ್ಸಿಮಮ್ 2 ತಿಂಗಳಿಗೆ ಹೊರಗೆ ತೆಗಿತೀನಿ. ಸರ್, ಈಗ ಒಟ್ಟು ದುಬಾರಿಯಲ್ಲಿ ಎಷ್ಟು ಆನೆಗಳಿದಾವೆ ಸರ್ ಒಟ್ಟು ಈ ತರದ್ದು? ಈ ತರದ್ ಈಗ ಇದೆರಡೇ ಇರೋದು. ಈಗ 2 ಇದೆ. ಹೊರಗೆ ನೀವು ಟ್ರೈನಿಂಗ್ ಕೊಟ್ಟು ಇಟ್ಟಿರುವಂತ ಆನೆಗಳು ಸರ್? ಕೊಟ್ಟಿರುವಂತದ್ದು ಆನೆಗಳು ಹೀಗಾಗಿ ಹೊರಗೆ ತೆಗೆದದ್ದು 2, 4 ಮೊದಲನೇ ಸತಿ ಒಂದು ಆಯ್ತು, 5-6 ಆನೆ ಆಯ್ತು. ಕ್ಯಾಂಪಲ್ಲಿ ಒಟ್ಟು 38 ಆಯ್ತು ಅಂತ. ಈಗ 38 ಸೇರಿದ್ರೆ 40 ಆಗುತ್ತೆ. ಇದು ಸೇರಿ 38. ನಾನು ಆಗಲೇ ಮಧ್ಯಪ್ರದೇಶಕ್ಕೆ ಇಲ್ಲಿಗೆಲ್ಲ ಕಳಿಸಿದ್ದು ಲೆಕ್ಕ ಬಿಟ್ಟು ಹಾಗೆ 33, 35, 36. ಅಲ್ಲ ಸರ್, ಈಗ ನೀವು ಹೇಳಿದ್ರಲ್ಲ, ಇದನ್ನ ಏನು ಸರ್ ಈಗ ದಿವಸ ಏನ್ ಮಾಡ್ತಾರೆ ಸರ್ ಬೆಳಗ್ಗೆಯಿಂದ ಸಂಜೆವರೆಗೆ? ಇದಕ್ಕೆ ಮನುಷ್ಯನ ಪ್ರಜ್ಞೆ ಮತ್ತೆ ಮನುಷ್ಯನ ಹೇಗೆ ಇದು ಮಾಡುತ್ತೆ ಸರ್? ಬೇರೆ ಯಾರನ್ನ ಬಿಡುದಿಲ್ಲ. ಅವರು ಈ ಕಡ್ಡಿನ ಬಿದಿರನ್ನ ತುದಿನ ಜಜ್ಜಿಬಿಟ್ಟು, ಈಗ ಸುಣ್ಣ ಹೊಡಿಲಿಕ್ಕೆಲ್ಲ ಹಳೆಗಾಲದಲ್ಲಿ ಒಂದು ಬ್ರಷ್ ಮಾಡ್ತಾ ಇದ್ದ, ತುದಿನ ಜಜ್ಜಿಬಿಟ್ಟು. ಹೌದು ಸರ್. ಮನೆಗೆಲ್ಲ ಹಳೆಗಾಲದಲ್ಲಿ ಸುಣ್ಣ, ಈಗ ಪೇಂಟಿಂಗ್ ಬ್ರಷ್ ಎಲ್ಲ ಬಂದಿದ್ದು. ಅದೇ ಟೈಪ್ ಬ್ರಷ್ ಮಾಡ್ತಾ ಇದ್ರು ಹಳೆಕಾಲದಲ್ಲಿ. ಈಗ ಬಿದಿರದ್ದು ಇದನ್ನ ತಕೊಂಡು ಆ ಬಿದಿರದ್ದು ತುದಿಯಲ್ಲಿ ಅದನ್ನ ತುದಿನ ಹಂಗೆ ತಟ್ಟಿ ಜಜ್ಜಿಬಿಟ್ಟು ಬ್ರಷ್ ಹಂಗೆ ಮಾಡ್ತಾರೆ ತುದಿನ. ಅದರಲ್ಲಿ ಮೈನ ಕರೀತಿದ್ದ. ಆ ಕಡೆಯಿಂದ 2 ಜನ 3 ಜನ ಸೇರ್ಕೊಂಡು ಮೈನ್ ಎಲ್ಲ ಅದರಲ್ಲಿ. ಒಂದು ಏನು ಅಂತ ಹೇಳಿದ್ರೆ, ಮುಟ್ಟಿದಾಗ ಸೆನ್ಸಿಟಿವಿಟಿ ಟು ಟಚ್. ಮುಟ್ಟಿದಾಗ ಈಗ ನಮಗೆ ಯಾರಾದ್ರೂ ಒಂದು ಕಚಗುಳಿ ಮಾಡಿದ್ರೆ ನಾವು ಮೈ ಹಿಂಗ ಅನ್ಸ್ತದೆ. ನಮಗೆ ಅಕಸಾಗ್ಬಿಟ್ರೆ ನಾವು ಮಾಡ್ಕೊಂಡು ಎಷ್ಟೊತ್ತಿ ಅದು ಅಂತ ಹೇಳಿ ಸುಮ್ಮನೆ ಇರ್ತೀವಿ. ಹಾಗೆ ಅದಕ್ಕೆ ಆ ಕಚಗುಳಿ ಅಂತ ಹೇಳೋದು ಆಗ್ತದೆ. ಫಸ್ಟ್ ಮಂತ್ರದ್ದು ಮುಟ್ಟಿರೋದಿಲ್ಲ, ಯಾವ್ದು ಮುಟ್ಟಿರೋದಿಲ್ಲ, ಕಚಗುಳಿ. ಸೊ ಈಗ ನಾವು ಈ ಮೈನ ಪರಚೋದು ಮಾಡೋದು, ಹಿಂದೆ ಮುಂದೆ ಬಾಲ, ಮುಖ, ತಲೆ, ಸೊಂಡಿಲು ಎಲ್ಲ ಪರಚುವಾಗ ಅದಕ್ಕೆ ಆ ಕಚಗುಳಿ ಅಂತ ಹೇಳೋದು. ಅದು ನಿಯನ ಮಾಡ್ಕೊಂತೇಳಿ ಅದು ಸಮಾಧಾನಕ್ಕೆ ಬರ್ತದೆ. ಎಲ್ಲ ಆರ್ಗನ ಚರ್ಮನ ಮುಟ್ಟಿದಂಗೆ ಅದಕ್ಕೆ ಗೊತ್ತಾಗ್ತದೆ. ಚರ್ಮನ ಹಂಗೆ ಬ್ರಷ್ ಹಂಗೆ ಮಾಡ್ಕೊಂಡದ್ರಲ್ಲಿ ಮೈನ ಉಜ್ಜಿ ಆಚೆ ಈಚೆ ತಲೆ ಗಿಲೆ ಎಲ್ಲ 10-15 ದಿವಸ ಹಂಗೆ ಡೈಲಿ ಇದ್ರೆ ಅದು ಒಂಥರ ಒಂದು ಹಂತಕ್ಕೆ ಅದ್ರದ್ದು ಆ ಮೈದು ಇಮಿಡಿಯೇಟ್ ಸೆನ್ಸಿಟಿವಿಟಿ, ಕಚ್ಚಗುಳಿ ಅಂತ ಹೇಳ್ತೀವಲ್ಲ, ಎಲ್ಲ ಹೋಗಿ ಅದು ಒಂದು ಇದಕ್ಕೆ ಸುಮ್ಮನೆ ಇರ್ತದೆ. ಸೊ ಆಗ ನಾವು ಮುಟ್ಟಿದ್ರು ಸುಮ್ಮನೆ ಇರ್ತದೆ, ಇದು ಮಾಡ್ತದೆ. ಆ ರೀತಿ ಅದನ್ನ ಇದು ಮಾಡ್ಬೇಕು. ಆಮೇಲೆ ಅದ್ರ ಸ್ನಾನ ಸರ್ ಯಾವಾಗ ಮಾಡ್ಸೋದು? ಅದೇ ಇದನ್ನ ನೋಡ್ಕೊಂಡು ಸ್ನಾನಕ್ಕೆ ಅಂತ ಹೇಳಿ ನಾವು ಹೊರಗೆ ಅದು ಕಾಲಿಂದ ಹೊರಗೆ ತೆಗೆದ ಮೇಲೆ ಅದು ಸಾಕಾನೆ ಸಹಾಯದಿಂದನೇ ತೆಗೆಯುವುದಾ ಸರ್? ಸಾಕಾನೆ ಸಾಲದಿದ್ದರೆ ಕುತ್ತಿಗೆಗೆ ಒಂದು ಹಗ್ಗ ಹಾಕೊಳ್ತೀವಿ. ಈಗ ಒಬ್ಬೊಬ್ರು ಜೈಲಿಂದ ಹೊರಗೆ ತಪ್ಪಿಸಿದಾಗ ಓಡಿ ಹೋಗ್ಬಿಡ್ತಾರೆ. ಇನ್ನೊಂದು ತಿಂಗಳು ಹುಡುಕೋದು ಉಂಟು ಮನುಷ್ಯರನ್ನ ಬಿಟ್ಟಂಗೆ. 6 ತಿಂಗಳು, 5 ತಿಂಗಳು, 5 ವರ್ಷ ಎಲ್ಲ ಕಥೆಗಳು ಕೇಳಿದೀವಲ್ಲ. ಸಾರಿ, 5 ತಿಂಗಳು 10 ವರ್ಷ ಕಳೆದ ಮೇಲೆ ಸಿಕ್ಕಿ ಬಿದ್ದ ಅಂತ ಜೈಲಿಂದ ತಪ್ಪಿಸ್ಕೊಂಡು. ಹಂಗೆ ಒಂದು ಸಾಧ್ಯತೆಗಳು ಉಂಟು ಇದರಲ್ಲಿ. ಏನೋ ಫ್ರೀ ಆಯ್ತು ಹೊರಗೆ ಬಂದಾಗ ದಾಟಿದಾಗ ಓಡೇ ಬಿಡ್ತಾವೆ, ಕಾಲು ಕೇಳ್ತದೆ ಅವು ಇದರಲ್ಲಿ. ಸೊ ಹಂಗೆ ಆಗೋದು ಬೇಡ ಅಂತ ಹೇಳಿ ನಾವು ಕುತ್ತಿಗೆಗೆ ಒಂದು ಹಗ್ಗ ಹಾಕೊಂಡು, ಮಾಮೂಲಿ ಅದನ್ನ ಕಟ್ಟಿ ತರುವಾಗ ಹೆಂಗ್ ತರ್ತೀವಿ ಹಂಗೆ ಕುತ್ತಿಗೆ ಹಗ್ಗ ಹಾಕಿ ನಮ್ಮ ಮುಂದೆ ಒಂದು ಆನೆ ಕಟ್ಕೊಳ್ತೀವಿ. ಈ ಕಡೆ ಕಾಲಿಗೆ ಒಂದು ಹಗ್ಗ ಹಾಕಿ ಒಂದು ಆನೆ ಕಟ್ಕೊಳ್ತೀನಿ, ಕೊಂಡಿರ್ತೀವಿ. 1-2 ದಿವಸ 3 ದಿವಸ ಅದು ನೀರಿಗೆ ತಗೊಂಡು ಹೋಗಿ ಬರುವಾಗ ಎಳೆದಾಡ್ತದ ಮಾಡ್ತದ. ಅದಕ್ಕೆ ಸಿಗ್ನಲ್ ಕೊಟ್ಟು ಅದನ್ನ ಮಲಗಲಿಕ್ಕೆ ವ್ಯವಸ್ಥೆ ಮಾಡಬೇಕು. ಇದೆಲ್ಲ ಮಾಡುವಾಗ ಎದ್ದು ಒಳೆ ಬಿದ್ದು ಈಜಿ ಆಚೆ ಕಡೆ ದಾಟಿ ಬಿಟ್ರೆ ನಾವು ಈಚೆ ಕಡೆ ನಿಂತ್ಕೊಂಡೆ ಅಂತ ಹಂಗಾಗ್ಬಿಡ್ತದೆ. ಅದಕ್ಕೆ ಪ್ರಿಕಾಷನರಿ ಕಟ್ಕೊಳ್ತೀವಿ. ಆಮೇಲೆ ಸರ್, ಈಗ ನಿಮ್ಗೆ ಫಸ್ಟ್ ಒಂದು ಆನೆ ಬಂತಲ್ಲ ಸರ್, ಕರಡಿ ಅಂತ ಹೇಳಿ, ಇಲ್ಲಿ ಸ್ಥಳೀಯರು ಹೇಳೋ ಪ್ರಕಾರ ಈ ಆನೆ ಮನುಷ್ಯರನ್ನ ವಿಪರೀತವಾಗಿ ಕೊಂದಿತ್ತು, ದಾಳಿ ಮಾಡ್ತಾ ಇತ್ತು. ಏನಿರ್ಬೋದು ಸರ್ ಕಾರಣ? ಅಥವಾ ಏನು ಜನರು ಗುಂಡಾರಿಸಿದ್ದೇ ಸಿಟ್ಟಿರುತ್ತಂತೀರಾ? ಮಾನಸಿಕವಾಗಿ ನೋವಾಗಿರ್ತದೆ. ಒಂದು ಈಗ ಅದೇ ಸೊಂಡಿಲು ತುದಿಯಲ್ಲಿ ಒಂದು ಗಾಯ ಇದೆ ಅಂತ ಹೇಳಿದ್ನಲ್ಲ, ಯಾವ್ದೋ ಒಂದು ಈ ತಂತಿಯಿಂದ ವೈರ್ ಇದರಿಂದ. ಸೊ ಇನ್ನು ಅದರದೇ ಅದೇ ಚೆರೆ ಇದೆ. ಅದು ಜೀವಕ್ಕೆ ಅಪಾಯ ಆಗುವಂತದ್ದಲ್ಲ, ಬರೀ ಚರ್ಮದ ಒಳಗಡೆ ಇರುವಂತದ್ದು, ಹೊರಗೆ ಹೋಗದಂತದ್ದು ಸಣ್ಣ ಚೆರೆಗಳು. ಆ ಚೆರೆಗಳದ್ದು ಗುಂಡೇಟಲ್ಲಿದೆ. ಇದೆ ಹಂಗೆಲ್ಲ ಆಗುವಾಗ ಸ್ವಲ್ಪ ಮಾನಸಿಕವಾಗಿ ಸಿಟ್ಟು ಬಂದೇ ಬರ್ತದೆ. ಬಂದಿರೋ ಸಾಧ್ಯತೆ ಇದರಲ್ಲಿ. ಸೊ ಹೀಗಾಗಿ ಮನುಷ್ಯರನ್ನ ಹೊಡಿತಿರ್ತದೆ. ಅದು ಫ್ರೀ ಅಲ್ಲಿ ಇರ್ತದೆ. ಈಗ ಒಳಗೆ ಕಂಡಾಗ ಈಗ ಇವ್ರೇನು ಭತ್ತ ಕೊಡ್ತಿದ್ದಾರೆ, ನೀರು ಕೊಡ್ತಾ ಇದ್ದಾರೆ, ಮುಂದುಗಡೆನೆ ಎಲ್ಲ ಕೊಡ್ತಾ ಇದ್ದಾರೆ ಹೇಳ್ಕೊಂಡು ಅದ್ರದ್ದು ಮಾನಸಿಕವಾಗಿ ಅದು ಮನ್ಸೂರು ಕೆಟ್ಟವರಲ್ಲ, ಇವರು ಒಳ್ಳೆಯವರು ಅಂತ ಹೇಳೋ ಒಂದು ಮನೋಸ್ಥಿತಿಗೆ ಅದು ಬರ್ತದೆ, ತಿರುಗ್ತದೆ. ತಿರುಗಿದ ಮೇಲೆ ಇನ್ನು ಆ ಅಭ್ಯಾಸನೆಲ್ಲ ಬಿಟ್ಟು ನಮ್ಮ ದಾರಿಗೆ. ಸರ್, ಅಂದ್ರೆ ನಿಮ್ಮ ಪ್ರಕಾರ ಒಂದು 2-2.5 ತಿಂಗಳಲ್ಲಿ ಮತ್ತೆ ಇದು ಕ್ಯಾಂಪ್ ಅಲ್ಲಿ ಇರುತ್ತೆ ಅಂತೀರಾ ಜನರು ನೋಡೋದಕ್ಕೆ? ಖಂಡಿತ ಚೆನ್ನಾಗಿ. ಇದು ಈಗ ಸ್ವಲ್ಪ ಸುಡು ಬಿಸಿಲು ಅದು ಇರೋದ್ರಿಂದ ಇವರು ಸ್ವಲ್ಪ ಬೇಗ ಮುಗಿಸೋಣಪ್ಪ ಅಂತ ಹೇಳ್ಕೊಂಡು ಸ್ವಲ್ಪ ಹೆಚ್ಚಾಗಿ ಅದಕ್ಕೆ ಒಂದು ಇದು ಕೊಟ್ಟುಬಿಟ್ಟು ನಿಗಾ ಇಡ್ತಾರೆ, ಮಾಡ್ತಾರೆ. ಅದರಿಂದ ಬೇಗ ಆಗ್ತದೆ. ಮಳೆಗಾಲ ಆದ್ರೆ ನೆಪ ಹೇಳ್ತಾರೆ, ಎಲ್ಲಿ ಮಳೆ ಸುರಿತಾ ಉಂಟು,
ಅಲ್ಲಿ ಹತ್ರ ಹೋಗ್ಲಿಕ್ಕೆ ಆಗಲ್ಲ, ಮಳೆ ಬಿಡೋದಿಲ್ಲ, ಅದಿಲ್ಲ ಇದಿಲ್ಲ ಅಂತ. ಈಗ ಯಾವ ನೆಪನೂ ಇಲ್ಲ. ಅವರಿಗೆ ಬಿಸಿಲು ಒಂದೇ. ಈ ಬಿಸಿಲಿನಿಂದ ತಪ್ಪಿಸ್ಕೊಳ್ಳಕ್ಕೆ ಆನೆಯನ್ನು ಬೇಗ ಹೊರಗೆ ತೆಗೆದು ಬಿಟ್ರೆ ಅವರು ನೆರಳಿಗೆ ಸೇರ್ಬೋದಲ್ಲ. ಆಮೇಲೆ ಸರ್, ನೀವು ಕರಡಿ ಆನೆ ನಿಂತಲ್ಲೇ ನಿದ್ದೆ ಮಾಡುತ್ತೆ ಫಸ್ಟ್ ಹಿಡಿದಿದ್ದು, ಎರಡನೇ ಆನೆ ಮಲಗಿ ನಿದ್ದೆ ಮಾಡುತ್ತೆ ಅಂತಾರೆ. ಏನ್ ಸರ್ ಅದ್ ಕತೆ? ಅದು ಸುಮಾರಕ್ಕೆ ಆನೆಗಳು ಹಂಗೆ ಬಂದಂಗೆ ಮಲಗೋದು ಬಹಳ ಕಡಿಮೆ. ಅದಂದ್ರೆ ಹೊಸ ಜಾಗ ಪ್ಲಸ್ ಈ ಗೂಡೊಳಗಡೆ ಕೂಡ ಬಿಟ್ಟಿದ್ದಾರೆ. ಸುತ್ತಮುತ್ತ ಆಚೆ ಈಚೆ ನೋಡಿದ್ರೆ ಆನೆಗಳು, ನಮ್ಮ ಆನೆಗಳನ್ನೆಲ್ಲ ಆಚೆ ಈಚೆ ಕಟ್ಟಿರ್ತೀವಲ್ಲ, ಸ್ವಲ್ಪ ದಿವಸ ಅದು ಮುಂಡು ಅಡ್ಡ ಮುಂಡು ಆ ಮರದ ಏನು ಹಾಕಿರ್ತೇವೆ, ಅದನ್ನೆಲ್ಲ ಮುರಿದ್ರೆ ಮಾಡಿದ್ರೆ ರಾತ್ರಿ ಮುರಿಯಕ್ಕೆ ಟ್ರೈ ಮಾಡಿದ್ರೆ ನಮ್ಮ ಆನೆ ತಂದು ತೋರಿಸಿ ಇದು ಮಾಡಿ ಎಲ್ಲ ಇದು ಮಾಡೋದು ಅಲ್ಲಿಗೆ. ಸೊ ಇದೆಲ್ಲ ಸುತ್ತುವರೆದ ಆನೆಗಳಿರ್ತದೆ. ಒಂದೊಂದು ನನ್ನ ಊರು, ನಾನು ಇದ್ದ ಜಾಗ, ಈಗ ಇಲ್ಲಿ ಬಂದು ಹಿಂಗೆ ಅದು ಇದನ್ನೆಲ್ಲ ಅವು ಒಂದು ಯೋಚನೆ ಮಾಡ್ತದೆ. ಅದೆಲ್ಲ ಅಲ್ಲಿ ಹೆಂಗೆ ಇರ್ತಿದ್ದೆ, ಹಿಂಗಿದ್ದೆ, ಅದು ಇದು ಅಂತಲ್ಲ. ಸೊ ಅಂತವು ಒಂದ್ ಸ್ವಲ್ಪ ದಿವಸಗಳು ತಗೊಳ್ತದೆ. ಸುಮಾರು ಆನೆಗಳು ಹಂಗೆ ಸ್ವಲ್ಪ ದಿವಸ ಕಳೆದೇ ಮಲಗೋದು. ಇವತ್ತು ಎರಡನೇ ಆನೆ ಒಂದೇ ಅದು ಬಂದ ದಿವಸದಿಂದ ಮಲಗ್ತದೆ. ಅದು ಸ್ವಲ್ಪ ಬೇಗ ದಾರಿಗೆ ಬರ್ತದೆ ಅಂತ ನನ್ನ ಅಂದಾಜಲ್ಲಿ. ಒಂದೆರಡು ತಿಂಗಳಿಗೆಲ್ಲ ಅದನ್ನ ಹೊರಗೆ ತೆಗೆದು ಹಾಕಬಹುದು ಅಂತ ಅನಿಸ್ತಾ ಉಂಟು. ಯಾವ್ದು ಸರ್ ಎರಡನೇ ಆನೆ? ಸರಿ ಸರ್, ನೀವು ಕಾಡಲ್ಲಿ ಇದ್ದೀರಾ ಅನ್ಸುತ್ತೆ, ಹೀಗಾಗಿ ಸಿಗ್ನಲ್ ವೀಕ್ ಇದೆ. ಇನ್ನೊಮ್ಮೆ ಸರಿ, ಓಕೆ.